ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಏನಿದು ಶುರುಲೆ ಬಿಸ್ಕೆಟು, ಐಸು, ಚಾಕ್ಲೇಟು, ಹಾಲು ತೋರಿಸಿದ್ದೀನಿ ಅಂದ್ಕೊಂಡಿದ್ದೀರಾ? ಇವತ್ತು ನಾನು ಗುಡ್ ಡೇ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲಿಗೆ ಒಂದು ಜ್ಯೂಸರ್ನ ತಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗುಡ್ ಡೇ ಬಿಸ್ಕೆಟ್ನ ಹಾಕೊಳ್ಳೋಣ. ನಾನಿಲ್ಲಿ ನಮಗೆ ಒಂದು 10-12 ಬಿಸ್ಕೆಟು, 15 ಬಿಸ್ಕೆಟ್ ಅಂತ ಅಂದ್ಕೊಳ್ಳಿ, 15 ಬಿಸ್ಕೆಟ್ನ ಹಾಕೋತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಮಾಡಾದಮೇಲೆ ಫ್ರಿಜ್ಜಲ್ಲಿ ಇಟ್ಟು ಕುಡಿದು ನೋಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಗುಡ್ ಡೇ ಬಿಸ್ಕೆಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಹಾಲು ಕಾಯಿಸಿ ತಣ್ಣಗಾಗಿರಬೇಕು. ಸೊ ಹಾಗೆ ನೀವು ಪ್ಯಾಕೆಟಲ್ಲಿ ಹಾಕಬಾರ್ದು, ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಗುಡ್ ಡೇ ಮಿಲ್ಕ್ ಶೇಕ್. ಈ ಡೈರಿ ಮಿಲ್ಕ್ ಚಾಕ್ಲೇಟ್ ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಕ್ರಂಚಿ ಸಿಗುತ್ತೆ. ಸೊ ನಾರ್ಮಲ್ ಡೈರಿ ಮಿಲ್ಕ್ ಚಾಕ್ಲೇಟ್ ಹಾಕ್ಬಿಡಿ, ಕ್ರಂಚಿ ಸಿಗುವಂತಹ ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕಿ ನಾವು ಆ ಒಂದು ಮಿಲ್ಕ್ ಶೇಕ್ ಕುಡಿಬೇಕಾದ್ರೆ ನಮಗೆ ಆ ಕ್ರಂಚಿ ಫೀಲ್ ಆಗಬೇಕು ಅಂತ ಈ ಒಂದು ಚಾಕ್ಲೇಟ್ನ ನಾನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಡೈರಿ ಮಿಲ್ಕ್ ಬೇಡ, ಕ್ರಂಚಿ ಡೈರಿ ಮಿಲ್ಕ್ನ ಮಾತ್ರ ತಗೊಳ್ಳಿ. ಸೊ ನೋಡಿ, ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿಬಿಟ್ರೆ ಅಂತೂ ಸಕ್ಕತ್ತಾಗಿ ಯಾವುದಾದ್ರೂ ಊಟ ಎಲ್ಲ ಚೆನ್ನಾಗಿ ತಿಂದು ಏನಾದರೂ ಒಂದು ತಂಪಾಗಬೇಕು ಅಂತ ಹೇಳಿದ್ರೆ ಒಂದೇ ರೀತಿಯಾದಂಥ ಮಿಲ್ಕ್ ಶೇಕ್ ಕುಡಿದು ಬೇಜಾರು ಆಗಿರೋರು ಇದನ್ನು ಮಾಡಿಕೊಂಡು ಕುಡಿದ್ಬಿಡ್ಬೋದು. ಸೊ ಈಗ ಎಷ್ಟು ಬೇಕಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಮೊದಲಿಗೆ ಗುಡ್ಡೆನೇ ಸಕ್ಕರೆ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆನ. ನಾನಿಲ್ಲಿ 2.5 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ನಿಮಗೆ ಎಷ್ಟು ಸಕ್ಕರೆ ನೀವು ಎಷ್ಟು ತೊಗೊಳ್ತೀರಾ ಅಷ್ಟನ್ನ ನೀವು ಹಾಕೋಬೋದು. ಯಾಕಂದರೆ ಗುಡ್ಡೆ ಬಿಸ್ಕೆಟ್ ಆಲ್ಮೋಸ್ಟ್ ತುಂಬಾ ಸ್ವೀಟ್ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ಅರುಣ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿಯಾದಂತಹ ಫ್ಲೇವರ್ನ ತೊಗೋಬೋದು ನೀವು. ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೆ. ಸೊ ಅದೇ ಸಿಕ್ಕಿದ್ದು ಎಮರ್ಜೆನ್ಸಿಗೆ. ಸೊ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಗ್ರೈಂಡ್ ಮಾಡಿ ಈಗ ತೋರಿಸ್ತೀನಿ ನೋಡಿ ನಿಮಗೆ ನಮ್ಮ ಸ್ಪೆಷಲ್ ಗುಡ್ ಡೇ ಮಿಲ್ಕ್ ಶೇಕ್. ಸೊ ಇದಕ್ಕೆ ಸ್ವಲ್ಪ ನೀರು ಅಂತ ಹೇಳಿದ್ರೆ ಅದು ಐಸ್ ಕ್ರೀಮಲ್ಲಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಕಲಸಿ ಹಾಕೋತಾ ಇದ್ದೀನಿ ಅಷ್ಟೇ. ನೀರು ಅಂದರೆ ಜಾಸ್ತಿ ನೀರು ಹಾಕೋತಾ ಇಲ್ಲ. ಐಸ್ ಕ್ರೀಮ್ ಬಾಕ್ಸಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಬಿಕ್ಕಿತ್ತು ಅಂತ ಕಲಸಿ ಹಾಕೋತಾ ಇದ್ದೀನಿ. ಈಗ ಗ್ರೈಂಡ್ ಮಾಡೋಣ ಮಿಲ್ಕ್ ಶೇಕ್ನ. ಸೊ ಹೇಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಎಲ್ಲ ರೀತಿಯಾದಂತಹ ಮಿಲ್ಕ್ ಶೇಕ್ ಕುಡಿದಿರ್ತೀರಾ, ಓರಿಯೋ ಮಿಲ್ಕ್ ಶೇಕ್ ಕುಡಿದಿರ್ತೀರಾ. ಈ ಗುಡ್ ಡೇ ಮಿಲ್ಕ್ ಶೇಕ್ ನೀವು ಯಾವತ್ತಾದರೂ ಮಾಡಿದ್ದೀರಾ ಅಥವಾ ಇದೇ ಫಸ್ಟಾ? ನನ್ನ ವೀಡಿಯೋ ನೋಡಿ ನೀವು ಏನಾದರೂ ಗುಡ್ ಡೇ ಮಿಲ್ಕ್ ಶೇಕ್ನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅನ್ನೋದನ್ನು. ಹಾಗೆ ಪ್ರತಿಯೊಬ್ಬರು ದಯವಿಟ್ಟು ಪೂರ್ತಿ ವೀಡಿಯೋನ ನೋಡೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ವೀಡಿಯೋ ನೋಡಿದ ತಕ್ಷಣ ಸೂಪರ್ ಅಂತ ಕಮೆಂಟ್ ಹಾಕ್ಬೇಡಿ. ಸೊ ಪೂರ್ತಿ ವೀಡಿಯೋನ ನೋಡಿ, ಆದಷ್ಟು ನೀವು ಫ್ರೀ ಇದ್ದಾಗಲೇ ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಮಿಲ್ಕ್ ಶೇಕ್ ರೆಡಿಯಾಗಿದೆ. ಗುಡ್ ಡೇ ಮಿಲ್ಕ್ ಶೇಕ್, ಸ್ಪೆಷಲ್ ಗುಡ್ ಡೇ ಮಿಲ್ಕ್ ಶೇಕ್ ಇದರ ಹೆಸರು. ಸೊ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ. ಈಗ ನಾವು ನಮ್ಮ ಮನೇಲಿ ಕುಡಿಯೋಕ್ಕೆ ರೆಡಿಯಾಗಿದ್ದೀವಿ. ನೀವು ಸಮ್ಮರಲ್ಲಿ ಮಾಡ್ಕೊಂಡು ಕುಡೀರಿ. ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಹೊಸ ಲಾಗಲ್ಲಿ ಎಲ್ರಿಗೂ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನನ್ನ ಚಾನಲ್ನ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.